ಹೆಲೋ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಇದು ದೇವಸ್ಥಾನ ಅಮಾವಾಸ್ಯೆ ಹುಣ್ಣಿಮೆಲಿ ಈ ದೇವಸ್ಥಾನಕ್ಕೆ ಜನವೋ ಜನ. ಈ ದೇವಸ್ಥಾನಕ್ಕೆ ಏಕೆ ಬರ್ತಾರೆ, ಆ ದೇವತೆ ಹೇಗೆ ಉದ್ಭವ ಆದಳು, ಹಾಗೂ ಅದರಿಂದ ನಮಗೆ ಕಷ್ಟಗಳಿಗೆ ಪರಿಹಾರ ಏನು, ಹೇಗೆ ಸಿಗುತ್ತೆ ಅನ್ನೋದನ್ನು ಈ ವ್ಲಾಗಲ್ಲಿ ಹೇಳ್ತೀನಿ, ಬನ್ನಿ. ಈಗಿನ ಕಾಲದಲ್ಲೂ ಹೀಗೆಲ್ಲ ನಂಬಬೇಕಾ, ಇದೆಲ್ಲ ನಡೆಯುತ್ತಾ ಅಂತ ಅಂದರೆ ಹೌದು, ಒಂದು ಕೆಟ್ಟದ್ದು ಅಂತ ಇದ್ದ ಮೇಲೆ ಒಳ್ಳೆಯದು ಅಂತ ಇದ್ದೇ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಯಾವ ದೃಷ್ಟಿಯಿಂದನಾದರೂ ತಪ್ಪಿಸ್ಕೋಬೋದಂತೆ, ಆದರೆ ಮನುಷ್ಯನ ಕಣ್ಣಿನ ದೃಷ್ಟಿ ತುಂಬ ಕೆಟ್ಟದ್ದು ಅಲ್ವಾ. ಇದೇ ನೋಡಿ ಅಹಲ್ಯ ದೇವಿ ದೇವಸ್ಥಾನ, ಅಥವಾ ಈ ದೇವಸ್ಥಾನವನ್ನು ಆರತಿ ಉಕ್ಕಡ ದೇವಸ್ಥಾನ ಅಂತಲೂ ಕರೀತಾರೆ. ಜನ ನೋಡಿ ತಮ್ಮ ಕಷ್ಟಗಳ ಪರಿಹಾರಕ್ಕೆ ಎಷ್ಟು ಕ್ಯೂ ಅಲ್ಲಿ ನಿಂತ್ಕೊಂಡು ಇಲ್ಲಿ ಪರಿಹಾರಕ್ಕೆ ತಡೆ ಓಡಿಸೋಕ್ಕೆ ಅಂತ ಬಂದಿದ್ದಾರೆ. ನಾವು ಆ ಕ್ಯೂನಲ್ಲಿ ನಿಂತ್ಕೊಳ್ಳೋಣ ಬನ್ನಿ. ಈ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ಟೈಮಲ್ಲಿ ಕೆಟ್ಟ ದೃಷ್ಟಿಗಳ ಶಕ್ತಿ ಜಾಸ್ತಿ ಆಗತ್ತಂತೆ. ಈ ತಾಯಿ ಸಿಕ್ಕಿದ್ದು ಮೀನುಗಾರರಿಗೆ ಮೀನು ಹಿಡಿಯೋಕೆ ಅಂತ ಹೋದಾಗ, ಆಗ ಆ 11 ಜನ ಮೀನುಗಾರರು ಆ ತಾಯಿನ ವಿಗ್ರಹನ ತಂದು ಇಲ್ಲಿ ಉಕ್ಕಡಗಾತ್ರಿಲಿ ಸ್ಥಾಪನೆ ಮಾಡಿದ್ರು. ಹಾಗಾಗಿ ಆರತಿ ಅಂದರೆ ಬೆಳಕು, ಉಕ್ಕಡ ಅಂದರೆ ದೇವಸ್ಥಾನ ಸ್ಥಾಪನೆ ಆಗಿ ಸ್ಥಳ, ಹಾಗಾಗಿ ಇದನ್ನು ಆರತಿ ಉಕ್ಕಡ ಅಂತಲೇ ಕರೀತಾರೆ. ಇಲ್ಲಿ ನೋಡಿ, ಜನಗಳಿಗೆ ತೊಂದರೆ ಆಗಬಾರ್ದು ಅಂತ ಶಾಮಿಯಾನ ಎಲ್ಲ ಹಾಕಿದ್ದಾರೆ. ಹಾಗೆ ಜನಗಳು ಜಾಸ್ತಿ ಜನ ಆದರೆ ನೂಕು ನುಗ್ಗಾಟ ಆಗುತ್ತೆ ಅಂತಲೇ ಕಂಬಗಳು ಪಕ್ಕದಲ್ಲೇ ಹಾಕಿದ್ದಾರೆ. ಪೂಜೆ ಸಾಮಾನುಗಳೆಲ್ಲ ಇಲ್ಲೇ ದೇವಸ್ಥಾನದ ಹತ್ರನೇ ಎಲ್ಲ ಸಿಗ್ತವೆ. ಇದೇ ನೋಡಿ ಆರತಿ ಉಕ್ಕಡ ದೇವಸ್ಥಾನದ ಎಂಟ್ರೆನ್ಸು. ಪೂಜೆ ಮಾಡಿಸೋ ಹಣ್ಣು, ಕಾಯಿ, ಹೂವು, ಕರ್ಪೂರ, ಗಂಧದ ಕಡ್ಡಿ ಜೊತೆಗೆ ಎಳ್ಳನ್ನು ಕೊಟ್ಟಿರ್ತಾರೆ. ಯಾಕಂದರೆ ಈ ಎಳ್ಳನ್ನು ನಾವು ಏನು ಕಷ್ಟಗಳಿದೆ ಅದನ್ನು ಕೈಯಲ್ಲಿ ಹಿಡ್ಕೊಂಡು ಬೇಡಿಕೊಂಡು ಆ ತಾಯಿ ಪಾದಕ್ಕೆ ಹಾಕ್ತೀವಿ. ನಿನ್ನ ಪಾದಕ್ಕೆ ಹಾಕ್ತಾಯಿದ್ದೀವಿ ತಾಯಿ, ನಮ್ಮ ಕಷ್ಟಗಳೆಲ್ಲ ಪರಿಹರಿಸುವಂಥ ಎಳ್ಳನ್ನು ಹಾಕೋದು ಇಲ್ಲಿಯ ಸಂಪ್ರದಾಯ. ಇಲ್ಲಿ ಮಂಗಳವಾರ, ಶುಕ್ರವಾರ, ಭಾನುವಾರ ಹಾಗೂ ವರ ಏನಾದರೂ ಕೇಳಬೇಕು, ಹೂವು, ದೇವಿ ಪ್ರಸಾದ ಕೇಳಬೇಕು ಅಂದರೆ ಗುರುವಾರ ಇಲ್ಲಿ ಪೂಜೆಗಳು ನಡೆಯುತ್ತೆ. ದೇವರ ದರ್ಶನ ಹಾಗೆ ಪೂಜೆ ಎಲ್ಲ ಆದಮೇಲೆ ಮತ್ತೆ ತಡೆ ಹೊಡೆಯೋ ಸಾಮಾನುಗಳನ್ನ ಕೊಡ್ತಾರೆ ಅಲ್ಲಿ ದೇವಸ್ಥಾನದ ಹತ್ರನೇ. ಅದನ್ನು ಇಸ್ಕೊಂಬರಬೇಕು. ಇದು ಕಟ್ಟೆ ಹೊಡೆಯೋ ಶಾಸ್ತ್ರ ಅಂತ ಹೇಳ್ತಾರೆ. ಈ ಕಟ್ಟೆ ಹೊಡೆಯೋ ಶಾಸ್ತ್ರ ಏನಕ್ಕೆ ಮಾಡ್ತಾರೆ ಅಂತ ಅಂದರೆ, ಅಲ್ಲಿ ಮಡಕೆಗಳು ಕೊಟ್ಟಿರ್ತಾರೆ. ಆ ಮಡಕೆಗಳನ್ನೆಲ್ಲ ಹೊಡೆದು ಇದು ಕೊಳಕ್ಕೆ ಹಾಕಿರ್ತಾರೆ. ಆ ಕೊಳದಿಂದ ತೆಗೆದು ಅವರು ಬಾಚಿ ಕಟ್ಟೆ ಮೇಲೆ ಇಟ್ಟು, ನಮ್ಮ ಕಷ್ಟಗಳು ತಲೆಗೆ ಬಂದಿದ್ದು ಎಲೆ ಮೂಲಕ ಪರಿಹಾರ ಆಗಲಿ ಅಂತ ಈ ಶಾಸ್ತ್ರನ ಮಾಡ್ತಾರೆ. ಆ ಮಡಿಕೆ ಚೂರುಗಳನ್ನೆಲ್ಲ ಆ ಕಟ್ಟೆ ಮೇಲೆ ಹಾಕಿ, ಹೆಣ್ಮಕ್ಳಾದರೆ ಎಡಗಾಲಿನಿಂದ ತಳ್ಳಿ ಬಿಡ್ತು ಅಂತ ಹೇಳಿ ಮುಂದಕ್ಕೆ ಹೋಗಬೇಕು. ಅದೇ ಗಂಡು ಮಕ್ಕಳಾದರೆ ಬಲಗಾಲಿನಿಂದ ತಳ್ಳಿ ಬಿಡ್ತು ಅಂತ ಹೇಳಿ ಮುಂದಕ್ಕೆ ಹೋಗ್ತೀವಿ. ನೆಕ್ಸ್ಟ್ ಬರೋದೇ ನಾವು ಮೇಯ್ನ್ ತಡೆ ಹೊಡೆಯೋ ಜಾಗಕ್ಕೆ. ಇಲ್ಲಿ ಆರೋಗ್ಯ ಸಮಸ್ಯೆ ಇರೋರು, ಯಾವುದೋ ಅಂದ್ಕೊಂಡಿದ್ದ ಕೆಲಸ ಆಗ್ತಾಯಿಲ್ಲ, ಮನೆ ಕಟ್ಟಬೇಕು, ಏನಾದರೂ ತೊಂದರೆ ಆಗ್ತಾಯಿದೆ ಅನ್ನೋರೆಲ್ಲ ಇಲ್ಲಿ ಬಂದು ತಡೆ ಓಡಿಸ್ಕೊಂಡು ಹೋಗೋದ್ರಿಂದ ಅದಕ್ಕೆ ಪರಿಹಾರ ತುಂಬ ಜನ ಕಂಡುಕೊಂಡಿದ್ದಾರೆ. ತಡೆ ಹೊಡೆಸ್ಕೊಂಡು ಬಂದಾದಮೇಲೆ ಇಲ್ಲಿ ಏನು ಬೇಕೋ ಎಲ್ಲ ಸಾಮಾನುಗಳು ಸಿಗುತ್ತೆ. ಯಂತ್ರಗಳು, ಸರಗಳು, ಹಾಗೆ ದೇವ್ರ ಫೋಟೋಗಳು ಎಲ್ಲ ಇಲ್ಲೇ ಸಿಗುತ್ತೆ. ಹಾಗೆ ಮನೆಯ ಮುಂಬಾಗಿಲಿಗೆ ಕಟ್ಟೋಕ್ಕೆ ಅಂತಲೇ ಅಂಕಾಲೆ ಕಡ್ಡಿ ಎಲ್ಲ ಇಲ್ಲೇ ಸಿಗುತ್ತೆ. ನೀವು ಬನ್ನಿ, ಈ ತಾಯಿ ದೇವರ ದರ್ಶನ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ಕಳ್ಕೊಳ್ಳಿ ಅಂತ ಈ ಮೂಲಕ ಹೇಳ್ತೀನಿ. ಈ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೂ ಇನ್ನೂ ಹೆಚ್ಚು ಒಳ್ಳೆಯ ಮಾಹಿತಿಗಳನ್ನು ತಿಳಿಸ್ಕೊಡ್ಬೇಕು ಅಂತ ನಿಮ್ಗೆ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.
ಧನ್ಯವಾದ.